ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸೋ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳನ್ನ, ಮಾಹಿತಿಗಳನ್ನ ನ್ಯಾಯವಾದಿಗಳು ನೀಡ್ತಾ ಹೋಗ್ತಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ, ಮಾಹಿತಿಯನ್ನ ನೀಡೋದಕ್ಕೆ ಖ್ಯಾತ ನ್ಯಾಯವಾದಿಗಳಾದಂತಹ MR ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಕಳೆದ ಸಂಚಿಕೆಗಳಲ್ಲಿ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ಕೂಡ ನಮ್ಮ ಮನೆ ಕತೆ ಅಂತ ಕೂಡ ಹೇಳಿದ್ದಾರೆ ನೀವು ತಿಳಿಸಿದಂತಹ ವಿಚಾರ. ಹಾಗೇನೆ ಈ ಬಾರಿಯೂ ಕೂಡ ಯೂಟ್ಯೂಬ್ ನಲ್ಲಿ ಬಂದಂತಹ ಪ್ರಶ್ನೆ, ಹೆಸರನ್ನ ಹೇಳ್ಬೇಡಿ ಅಂತ ಹೇಳಿದ್ದಾರೆ, ಯಾವ ಊರು ಅನ್ನೋದನ್ನು ಹೇಳ್ಬೇಡಿ ಅಂತ ಅಂದಿದ್ದಾರೆ. ಹಾಗಾಗಿ ನೇರವಾಗಿ ಅವರ ಪ್ರಶ್ನೆಯನ್ನ ತಗೊಳ್ತಾ ಇದ್ದೀನಿ. ಅವರ ಪ್ರಶ್ನೆ ಈ ರೀತಿ ಇದೆ. ಸರ್, ನಾನು ಕಳೆದ 25 ವರ್ಷಗಳಿಂದ ನಮ್ಮ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ದೇನೆ. ಜಾಗದಲ್ಲಿ ತೆಂಗು ಬೆಳೆದಿದ್ದೇನೆ. ಈಗ ಸರ್ವೇಯರ್ ಬಂದು ಇದು ನಿಮ್ಮ ಜಾಗವಲ್ಲ, ನಿಮ್ಮ ಜಾಗ ಬೇರೆ ಕಡೆ ಇದೆ ಎನ್ನುತ್ತಿದ್ದಾರೆ. ನಾನೀಗ ಕಂಗಾಲಾಗಿದ್ದೇನೆ. ಇದಕ್ಕೆ ಪರಿಹಾರವೇನು ಅಂತ ಹೇಳಿ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಸರ್, ಇದು ಸಾಧಾರಣವಾಗಿ ಭೂಮಿನ ಉಳುಮೆ ಮಾಡ್ತಾರಲ್ಲ, ವಿಶೇಷವಾಗಿ ನಮ್ಮ ದೇಶದ ಕತೆ. ಸರ್ವೆ ಅನ್ನೋ ಕಲ್ಪನೆಯೇ ನಮ್ಮ ದೇಶದಲ್ಲಿ ಬಂದಿದ್ದು ಒಂದಷ್ಟು ಕಾಲದಿಂದ ಇದೆ. ನೀವು ಸ್ಮೃತಿಗಳಿಗೆ ಹೋದರೆ ಅಲ್ಲಿಯೂ ಕೂಡ ಸರ್ವೆ ಮಾಡೋ ಒಂದು ಆ ವಿಚಾರದ ಬಗ್ಗೆನೂ ಕೂಡ ಬರೆದಿದ್ದಾರೆ. ಆದರೆ ಬ್ರಿಟಿಷರು ಬಂದ ಮೇಲೆ ನಮ್ಮ ದೇಶದಲ್ಲಿ, ಅದಕ್ಕೆ ನೀವು BH ಬೇಡನ್ ಪೋವೆಲ್ ಅವನ ಪುಸ್ತಕನ ಓದಬೇಕು. ಒಂದು 280 ಪೇಜ್ನಷ್ಟು ಒಂದು ಸಣ್ಣ ಪುಸ್ತಕ ಇದೆ, ಮತ್ತೊಂದು 1,500 ಪೇಜ್ನಷ್ಟು ಮತ್ತೊಂದು ಪುಸ್ತಕ ಇದೆ, 3,500 ಪೇಜ್ನಷ್ಟು 3 ವಾಲ್ಯೂಮ್ಗಳು ಇದ್ದಾವೆ. ಅದರಲ್ಲಿ ಓದಬೇಕು, ವಿಸ್ತೃತವಾಗಿದ್ದಾವೆ. ಸರ್ವೆ ಅನ್ನೋ ಕಲ್ಪನೆ ನಮ್ಮಲ್ಲಿ, ಒಂದು ನೆಲ ಎಲ್ಲಿ ಬರುತ್ತೆ, ಎಷ್ಟಿದೆ ಅಲ್ಲಿ, ಆ ನೆಲದ ಗುಣ ಏನು ಇತ್ಯಾದಿಗಳು, ಅದರ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಟ್ಯಾಕ್ಸ್ ಅದರನ್ನು ಅಥವಾ ಕಂದಾಯ ಹಾಕುವಂಥದ್ದು ಇತ್ಯಾದಿಗಳು. ಅದು ಟ್ಯಾಕ್ಸೋ ರೆಂಟೋ ಎಂಥದ್ದು ಅನ್ನೋದಕ್ಕೂ ಬಹಳ ಚರ್ಚೆ ನಡೀತದೆ, ಅದು ಬೇಡ. ಇದು ಒಂದು ನಮ್ಮ ಜನಗಳಲ್ಲಿರುವಂಥ ತೊಂದರೆ. ಹಾಗಾಗಿ ಈ ವ್ಯಕ್ತಿ ಇದಾನಲ್ಲ ನೋಡಿ, 25 ವರ್ಷಗಳಿಂದ ಒಂದು ಜಾಗದಲ್ಲಿ ಇದ್ದಾನೆ, ತೆಂಗು ಹಾಕಿದ್ದಾನೆ. ಅದನ್ನು ಧ್ರುವ ಪೈರು ಅಂತ ಕರೀತೇವೆ. ಅಂದರೆ ಶಾಶ್ವತವಾಗಿ ಫಲ ಕೊಡ್ತದೆ ಅದು. ಈ ರಾಗಿಯೋ ಜೋಳವೋ ಭತ್ತವೋ ಆದರೆ ಈ ಸೀಸನ್ನಲ್ಲಿ ಹಾಕದ, ಬೆಳೆ ಬಂತು, ಅದನ್ನು ತಗೊಂಡ, ಹೋದ, ಜಾಗ ಬಿಟ್ಟ, ಆಯ್ತಾ? ಈ ರೀತಿ. ಇದು ಹಾಗಲ್ಲ. ನೆಲದಲ್ಲಿ ಧ್ರುವ ಅಂದರೆ ಶಾಶ್ವತವಾಗಿ ಬರುವಂತ ಪೈರು, ಬೆಳೆ ಇದು. ಇದನ್ನು ಬೆಳೆಯುವಾಗ ಈ ನೆಲ ಎಲ್ಲಿ ಬರುತ್ತೆ, ಎಷ್ಟಿದೆ, ಇದು ನಂದ ಅಂತ ಹೇಳಿ, ಈಗ ಇದು ಯಾವ ಕಾರಣದಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಇದು ನಾನಾ ಕಾರಣಗಳಿಂದ ಇಂಥ ಪ್ರಶ್ನೆಗಳು ಬರ್ಬೋದು. ಉದಾಹರಣೆಗೆ ದರ್ಖಾಸ್ತು. ಮೊದಲು ದರ್ಖಾಸ್ತಿಗೆ ಹೋಗಿ. ಇವತ್ತು ಬೆಳಿಗ್ಗೆ ಯಾರೋ ಬಂದಿದ್ರು, ಅವರಿಗೆ ದರ್ಖಾಸ್ತಲ್ಲಿ ಬ್ಲಾಕ್ ತೋರಿಸಿರೋದೇ ಒಂದು ಕಡೆ, ಬ್ಲಾಕ್ ನಂಬರ್ ಎಷ್ಟೋ 18 ಅಂತ. ಒಂದು 25 ಜನಕ್ಕೆ ಅಲ್ಲಿ ಲ್ಯಾಂಡ್ ಗ್ರಾಂಟ್ ಮಾಡಿಬಿಟ್ಟಿದ್ದಾರೆ, ಆಯ್ತಾ? ಆಗ ಬ್ಲಾಕ್ ನಂಬರ್ಗಳನ್ನು ಕೊಡ್ತಾ ಹೋಗಿದ್ದಾರೆ, ರೆವೆನ್ಯೂ ಸ್ಕೆಚ್ ಮಾಡಿದ್ದಾರೆ. ಆ ರೆವೆನ್ಯೂ ಸ್ಕೆಚ್ಗಳಿಗೆ ನಿಖರವಾದ ಅಳತೆ ಇರಲ್ಲ, ಅದನ್ನ ಅಂದಾಜು ಮೇಲೆ ಅದನ್ನ ಮಾಡುವಂಥದ್ದು. ಅದು ಅಂದಾಜು ಸ್ಕೆಚ್, ಅದು ಅಂದಾಜು ನಕ್ಷೆ. ಅದು ಈ ರೈತರುಗಳಿಗೆ ಅದನ್ನ ಈ ಸಾಗುವಳಿ ಚೀಟಿ ಕೊಟ್ಬಿಡ್ತಾರೆ. ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೀನಿ, ಯಾಕಪ್ಪ ಅಂತ ಅಳತೆ ಮಾಡಿಸಿ ಕೊಡಬಾರ್ದ ಅಂತ ಕೇಳಿದರೆ, ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ನಲ್ಲಿಯೇ ಉಂಟು ಅದು. ಅದಕ್ಕೆ ತಹಶೀಲ್ದಾರ್ಗಳು ಸಮಸ್ಯೆ, ತಹಶೀಲ್ದಾರ್ಗಳು, ACಗಳು, DCಗಳು ಇವರದ್ದೆಲ್ಲ ಸಮಸ್ಯೆ. ಈ ರೆವೆನ್ಯೂ ಪ್ರಾಪರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರ ಸಮಸ್ಯೆ ಏನು ಅಂದರೆ, ಈ MLAಗಳು, ಮಂತ್ರಿಗಳು ಇವರೆಲ್ಲ ಬಂದು, ಪುಡಾರಿಗಳು ಎಲ್ಲ ಬಂದು, ಸಾರ್ ಅದು ಕೊಡಿ ಸಾರ್ ಅಂತೇಳಿ ಅದಕ್ಕೊಂದು ಸಮಾರಂಭ ಮಾಡಿಬಿಡ್ತಾರೆ, ಸಾಗುವಳಿ ಚೀಟಿ ಅಂತ ಕೊಟ್ಬಿಡ್ತಾರೆ, ಹಕ್ಕು ಪತ್ರ ಇದೆಲ್ಲ ಕೊಟ್ಬಿಡ್ತಾರೆ. ನಿಜಕ್ಕೂ ಅದು ನೆಲದಲ್ಲಿ ಎಲ್ಲಿ ಬರುತ್ತೆ ಅನ್ನೋದೇ ಮುಖ್ಯವಾದ್ದು. ನೆಲದಲ್ಲಿ ಎಲ್ಲಿ ಅನ್ನೋದು ಸ್ಪಷ್ಟವಾಗಿಲ್ಲದೆ ನೀವು ಸಾಗುವಳಿ ಚೀಟಿ ಇಟ್ಕೊಂಡು ಎಂತ ಮಾಡ್ತೀರಿ? ಸಾಗುವಳಿ ಚೀಟಿ ಪ್ರಕಾರ ಅವನಿಗೆ ಜಮೀನಿದೆ, 5 ಎಕರೆ ಇದೆ, 10 ಎಕರೆ ಇದೆ, ಎಲ್ಲಿದೆ ಅದು? ಯಾವ ಜಾಗ? ನೀವು ಯಾವುದೋ ಜಾಗದಲ್ಲಿ ಈ ರೀತಿ ಅವನು ಕಷ್ಟಪಟ್ಟು
ಇವರೇನೋ ನೆಲ ಕೊಟ್ಬಿಟ್ರು, ಇವ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಎಷ್ಟೋ ಜನ ಹೆಂಡತಿ ಇರೋದು ತಾಳಿ ಒಂದು ಬಿಟ್ಟು ಉಳಿದಿದ್ದೆಲ್ಲ ಅಡ ಇಟ್ಟು ಕೂಡ ಮಾಡಿರ್ತಾರೆ. ಆದ್ರೆ ಆ ಎಚ್ಚರನೇ ಇರಲ್ಲ ಅವರಿಗೆ, ನೆಲ ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯ ಯಾವತ್ತೂ. ಇಮ್ಮೂವಬಲ್ ಪ್ರಾಪರ್ಟಿಗೆ ಹಾಗಾಗಿ ಕೇಸ್ ಹಾಕುವಾಗ್ಲೂ ಅದರದ್ದು ನಂಬರ್ ಏನು, ಅದರದ್ದು ಚಕ್ಕುಬಂದಿ ಏನು, ಇವುಗಳನ್ನೆಲ್ಲ ಮೆನ್ಷನ್ ಮಾಡು ಅಂತ ಹೇಳ್ತಾನೆ. ಚಕ್ಕುಬಂದಿ ಏನಿದೆ ಅದು ಅದರ ರೂಪ ಕೊಡ್ತದೆ. ಹಾಗೆ ಒಂದು ವ್ಯಕ್ತಿಗೆ ಅವನನ್ನು ನೋಡಿದ ಕೂಡಲೇ ಇಂಥ ವ್ಯಕ್ತಿ ಅಂತ ತಕ್ಷಣ ಕಂಡುಹಿಡಿತೇವಲ್ಲ, ಹಾಗೆ ಒಂದು ಇಮ್ಮೂವಬಲ್ ಪ್ರಾಪರ್ಟಿಗೆ ಅದರ ಚಕ್ಕುಬಂದಿ ಬಹಳ ಮುಖ್ಯ. ನೆಲದಲ್ಲಿ ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯ. ಹಾಗಾಗಿ ಇವ ಅಲ್ಲಿ ತೆಂಗು ಹಾಕುವಾಗ ಆಲೋಚನೆ ಮಾಡಬೇಕಾ ಬೇಡವಾ, ನೆಲ ಎಲ್ಲಿ ಬರುತ್ತೆ ಅಷ್ಟೇ ಅಲ್ಲ, ಮ್ಯೂಟೇಶನ್ ಹೋಗ್ತಾರೆ ನೋಡಿ. ಉದಾಹರಣೆಗೆ ಅಣ್ಣ ತಮ್ಮಂದ್ರು ಪಾಲ್ ಮಾಡ್ಕೊಳ್ತಾರೆ, ಅದು ನಿಂದು ಇದು ನಂದು ಅಂತ ಪಾಲ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗಿ ಅಳತೆ ಏನು ಅನ್ನೋದನ್ನೇ ಲೆಕ್ಕ ಹಾಕಲ್ಲ, ಜಾಗ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಎಲ್ಲಿಂದ ಎಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವ ಅಲ್ಲೆಲ್ಲೋ ಒಂದ್ ಕಡೆ 5 ಇಂಚು ನೀರು ಬಿದ್ದಿದೆ ಸಾರ್, ಅಯ್ಯೋ ಬೋರ್ವೆಲ್ ಹೊಡೆಸ್ಬಿಟ್ಟಿದೀನಿ, ಈಗ ಅವನ್ ಬಂದು ನಂದು ಅಂತಿದ್ದಾನೆ ಸಾರ್, ನನ್ನ ತಮ್ಮ ದುಡ್ಡು ಕೊಟ್ರು ಬೇಡ ಅಂತಿದ್ದಾನೆ ಅಂತಾನೆ. ಇವ್ರದ್ದು ಇದೆ ಹಣೆ ಬಾರ. ಜಮೀನ್ ತಗೊಳ್ತಾರೆ, ಯಾರೋ ಕೂತ್ಕೊಂಡು ಡೀಡ್ ರೈಟ್ರು ಎಲ್ಲೋ ಚಕ್ಕುಬಂದಿ ಬರೀತಾನೆ, ಇವರು ಯಾವುದೋ ಒಂದನ್ನು ಹೇಳ್ತಾರೆ, ಆ ಚಕ್ಕುಬಂದಿ ಬರೀತಾರೆ. ನಿಜಕ್ಕೂ ನೆಲದಲ್ಲಿರೋ ಚಕ್ಕುಬಂದಿ ಬೇರೆ, ಅಲ್ಲಿರೋದೇ ಬೇರೆ. ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಈಗೊಂದು ಕಾನೂನು ಬಂದಿದೆ ಆಯ್ತಾ. ನೀವೇನಾದ್ರೂ ಈ ರೀತಿನಲ್ಲಿ ರಿಜಿಸ್ಟರ್ಡ್ ಡೀಡ್ ಮೂಲಕ ತಗೊಳ್ಳೋದಾದ್ರೆ, ಅದು ಯಾವುದು ಸೇಲ್ ಇರ್ಬೋದು, ಗಿಫ್ಟ್ ಇರ್ಬೋದು, ಪಾರ್ಟಿಷನ್ ಇರ್ಬೋದು, ಯಾವುದೇ ಇರ್ಬೋದು, ಈ ರೀತಿ ಬಂದಾಗ ಮೊಟ್ಟ ಮೊದಲು ಸ್ಕೆಚ್ ಮಾಡಿಸ್ಕೊಳ್ಬೇಕು ಅಂತ ನಾನು ಆಫೀಸರ್ ಆದಾಗ ಇದನ್ನೇ ಹಠ ಹಿಡಿದು ಹೇಳ್ತಾ ಇದ್ದೆ. ಸದ್ಯ ಕಾನೂನು ಅಂತ ಬಂದಿದೆ. ಈಗ ಈ ಮನುಷ್ಯನಿಗೆ ಪ್ರಾಬ್ಲಮ್ ಎಲ್ಲಿ ಬಂದಿದೆ, ಇವನೀಗ ತೆಂಗಿನ ತೋಟ ಬೆಳೆದು ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಇವನೀಗ ಆ ತೆಂಗಿನ ತೋಟ ಅದು ಯಾರ ಜಾಗ ಅಂತ ಆಗ್ಬೇಕೀಗ. ಆ ಜಾಗ ಯಾರದ್ದು ಅಲ್ಲ ಅಂತ ಇಟ್ಕೊಳ್ಳಿ, ಅದು ಗವರ್ಮೆಂಟಿನ ಜಾಗ ಅಂತ ಇಟ್ಕೊಳ್ಳಿ, ದರ್ಖಾಸ್ತಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಆಗ ಚೇಂಜ್ ಆಫ್ ಸ್ಪಾಟ್ ಕೇಳ್ಬೋದು. ಆಗ ತಹಶೀಲ್ದಾರಿಗೆ ಅಧಿಕಾರ ಇದೆ. ಅವರು ದರ್ಖಾಸ್ತನ್ನ ಯಾರೇ ಕೊಟ್ಟಿರ್ಲಿ, ಯಾವುದೇ ತಹಶೀಲ್ದಾರ್ ಕೊಟ್ಟಿರ್ಲಿ, ಅದು ರಾಮಕೃಷ್ಣ ಅನ್ನೋರು, TJ ರಾಮಕೃಷ್ಣ ಅಂತಲೋ ಏನೋ, ನಮ್ಮಲ್ಲಿ ಒಬ್ರು ಡೈರೆಕ್ಟರ್ ಇದ್ರು ಸರ್ವೆ ಅಂಡ್ ಸೆಟಲ್ಮೆಂಟ್ ಅಲ್ಲಿ. ಅವರ ಕಾಲದಲ್ಲಿ ಚೇಂಜ್ ಆಫ್ ಸ್ಪಾಟ್ ವಿದಿನ್ ದಿ ಸರ್ವೆ ನಂಬರ್, ಚೇಂಜ್ ಆಫ್ ಸ್ಪಾಟ್ ಔಟ್ಸೈಡ್ ದಿ ಸರ್ವೆ ನಂಬರ್ ಇತ್ಯಾದಿ ಇವುಗಳನ್ನೆಲ್ಲ ವಿಭಾಗ ಮಾಡಿ ಆಗ ತುಂಬಾ ಸರ್ಕ್ಯುಲರ್ಗಳೆಲ್ಲ ಬಂದವು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಚೇಂಜ್ ಆಫ್ ಸ್ಪಾಟ್ ವಿದಿನ್ ದಿ ಸರ್ವೆ ನಂಬರ್ ಇದೆ. ಎಷ್ಟೋ ಸಲ ನಂದಿನಿ ಈ ಹಳ್ಳಿ ಅಂತ ತಿಳ್ಕೊಂಡು ಇಲ್ಲಿ ಜಮೀನು ಕೊಟ್ಟಿದ್ದಾರೆ, ಪಕ್ಕದ ಹಳ್ಳಿನಲ್ಲಿ ಆ ಸರ್ವೆ ನಂಬರ್ ಇದೆ, ಅವನ ಎಂಜಾಯ್ಮೆಂಟ್ ಇದೆ, ಈ ಹಳ್ಳಿ ಅಂತ ಕೊಟ್ಟಿದ್ದಾರೆ. ಆದರೆ ಈಗ ಚೇಂಜ್ ಆಫ್ ವಿಲೇಜು ಆಗಿದೆ ಎಷ್ಟೋ ಕಡೆಗಳಲ್ಲಿ. ಆವಾಗ ಏನ್ ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕ್ಯುಲರ್ಗಳಿದೆ. ಆ ಪ್ರಕಾರ ನೋಡಿ, ಈಗ ಒಂದೇ ಸರ್ವೆ ನಂಬರ್ ಒಳಗೆ ಚೇಂಜ್ ಆಗಿದೆ, ತಹಶೀಲ್ದಾರ್ ಈಸ್ ಎಂಪವರ್ಡ್. ಅವ್ರು ಹೆಂಗೂ ಕೊಟ್ಟಾಗಿದೆ, ದರ್ಖಾಸ್ತು ಗ್ರಾಂಟ್ ಆಗಿದೆ, ಆರ್ಡರ್ ಈಸ್ ಓಕೆ, ಸ್ಪಾಟ್ ಮಾತ್ರ ವ್ಯತ್ಯಾಸ ಆಗಿದೆ. ಇದು ಸರ್ಕಾರಿ ಲ್ಯಾಂಡ್ ಆಗಿದ್ದು ಅಲ್ಲಿ ಇವ ತೆಂಗಿನ ತೋಟ ಮಾಡಿದ್ದಾನೆ, ಅವನ ಬ್ಲಾಕ್ ಬೇರೆ ಕಡೆ ಇದೆ ಅಂತಾದ್ರೆ ಅವನು ಅದನ್ನ ರೆಗ್ಯುಲರೈಸ್ ಮಾಡ್ಕೊಳ್ಬಹುದು. ರೆಗ್ಯುಲರೈಸ್ ಅಂದ್ರೆ ಅಕ್ರಮ ಸಕ್ರಮ ಅಲ್ಲ, ಇದು ಅವನಿಗೆ ಕೊಟ್ಟಾಗಿದೆ, ಸ್ಪಾಟ್ ಚೇಂಜ್ ಆಗಿದೆ. ಇದಕ್ಕೆ ಸರಿಯಾಗಿ ಈಗ ಮತ್ತೆ ಒಂದ್ಸಲ ಅಳತೆ ಮಾಡಿ ಅದಕ್ಕೆ ಸರ್ವೆ ದುರಸ್ತಿ ಮಾಡಬಹುದು, ತೊಂದರೆ ಇಲ್ಲ. ಒಂದು ವೇಳೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ, ಇವನು ಯಾವುದು ಜಾಗವನ್ನ ತೆಂಗಿನ ತೋಟ ಮಾಡಿದಾನೋ ಆ ಜಾಗನೇ ಇನ್ನೊಬ್ಬರಿಗೆ ಗ್ರಾಂಟ್ ಆಗಿದೆ ಅಂತ ಭಾವಿಸಿ. ಈಗ ಒಂದೇ ಸಲ 4-5 ಜನಕ್ಕೆ ಗ್ರಾಂಟ್ ಆಗಿದೆ. ಎಗೆ ಗ್ರಾಂಟ್ ಆದ ಜಾಗದಲ್ಲಿ ಬಿ ಇದ್ದಾನೆ, ಎ ಇನ್ನೆಲ್ಲೋ ಇದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಈಗ ಚೇಂಜ್ ಆಫ್ ಸ್ಪಾಟ್ ಅನ್ನ ಈಗ ಒಪ್ಪಿಗೆ ಮೇಲೆ ಅಲ್ಲೇ ತಗೊಂಡ್ ಬಿಡ್ಬೋದು, ಸರ್ವೆ ನಂಬರ್ ಅನ್ನ ಆ ರೀತಿಯೇ ಬದಲಾವಣೆ ಮಾಡ್ಕೊಳ್ಬಹುದು. ಆಗ ಅವರಿಬ್ಬರ ಮಧ್ಯೆ ಇದಾಗ್ತದೆ, ಏನು ಒಪ್ಪಂದ ಅಲ್ಲೇ, ಅದಕ್ಕೇನು ಪ್ರಾಬ್ಲಮ್ ಬರಲ್ಲ. ಆದರೆ ಒಂದು ಸಮಸ್ಯೆ ಏನ್ ಬರುತ್ತೆ, ಸಪೋಸ್ ಎ ಜಾಗದಲ್ಲಿ ಈಗ ಬಿ ಇದಾನಲ್ಲ, ಎ ಬಂದು ಬಿ ನ ಬಿಡು ಅಂತಾನೆ ಅಂತ ಇಟ್ಕೊಳ್ಳಿ. ಈಗ ಅವನು ಹೋಗಿ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟು ನನ್ನ ಜಾಗನ್ನ ಬಿಡಿಸ್ಕೊಡಿ ಅಂತ ಕೇಳೋ ಹಾಗಿಲ್ಲ. ಅದಕ್ಕೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಅಪೆಲೇಟ್ ಟ್ರಿಬ್ಯೂನಲ್ ಇಂದು ಡಿಸಿಷನ್ನೇ ಇದೆ.
ಒಂದು ಸಲ ಎಗೆ ಲ್ಯಾಂಡ್ ಕೊಟ್ಟ ಮೇಲೆ ಬಿಗೂ ಲ್ಯಾಂಡ್ ಕೊಟ್ಟ ಮೇಲೆ ಅದು ಪ್ರೈವೇಟ್ ಹಿಡುವಳಿ ಲ್ಯಾಂಡ್ ಆಯ್ತು. ಆಗ ಪ್ರೈವೇಟ್ ಇಂಡಿವಿಜುವಲ್ ರೈಟ್ಸ್ ಬಂದ್ವು. ಆ ರೀತಿ ರೈಟ್ಸ್ ಬಂದ್ರೆ ಅದು ಸಿವಿಲ್ ಡಿಸ್ಪ್ಯೂಟ್ ಆಯ್ತು. ಆಗ ತಹಶೀಲ್ದಾರಿಗೆ ಅಧಿಕಾರ ಇಲ್ಲ. ಆಗ ಅವರು ಏನಿದ್ರು ಕೂಡ ಸಿವಿಲ್ ಕೋರ್ಟ್ ನಲ್ಲಿಯೇ ಹೋಗಿ ಫೈಟ್ ಮಾಡಬೇಕು. ಇವರಿಬ್ಬರು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳೋದು. ಉದಾಹರಣೆಗೆ ಈಗ ಬಿ ಎ ಜಾಗದಲ್ಲಿದ್ದಾನೆ, ತೆಂಗಿನ ತೋಟ ಮಾಡಿಬಿಟ್ಟಿದ್ದಾನೆ, ಎದ್ದು ತಪ್ಪಿದೆ, ಎ ಅದನ್ನ ನೋಡ್ಕೊಳ್ಬೇಕಿತ್ತು ಅಲ್ವಾ, ಈಗ ಅವನ್ ನೋಡ್ಕೊಳ್ಳಿಲ್ಲ. ಆದ್ರೆ ಬಿ ಏನ್ ಮಾಡಿದ್ದಾನೆ, ಇದು ತಂದೆ ಜಾಗ ಅಂತ ಇದ್ದಾನೆ, ಆದ್ರಿಂದ ಅಡ್ವರ್ಸ್ ಪೊಸೆಷನ್ ಪ್ರಶ್ನೆ ಬರಲ್ಲ. ಅಲ್ಲಿ ಈ ಲಾಯರ್ಗಳು ಏನ್ ಮಾಡ್ತಾರೆ, ಅದು ಅಡ್ವರ್ಸ್ ಪೊಸೆಷನ್ ನಲ್ಲಿ ನಂದೇ ಆಯಿತು ಅಂತ. ಆಹಾ, ಬಿಗೆ ಗೊತ್ತಿರಬೇಕು ಇದು ಎ ಜಾಗ, ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಅಂತ. ಎಗೂ ಗೊತ್ತಿರಬೇಕು ಇದು ನನ್ನ ಜಾಗ, ಬಿ ಇದ್ದಾನೆ ಅಲ್ಲಿ ಅಂತ. ಅವನು ಸುಮ್ಮನೆ ಇರಬೇಕು 12 ವರ್ಷ. ಇವನು ಅದನ್ನ ದಬಾವಣೆ ಮಾಡಿಕೊಂಡು ಬಂದಿರಬೇಕು ಅಡ್ವರ್ಸ್ ಪೊಸೆಷನ್ ಆಗಲಿಕ್ಕೆ. ಆ ರೀತಿ ಪ್ರಶ್ನೆ ಬರೋದಿಲ್ಲ ಈಗ. ಆದ್ರಿಂದ ಅಡ್ವರ್ಸ್ ಪೊಸೆಷನ್ ಪ್ರಶ್ನೆ ಬರುವುದಿಲ್ಲ. ಲಾಯರ್ಗಳು ಅಲ್ಲಿ ಸುಮ್ಮನೆ ಕೇಸ್ ಹಾಕಬಾರ್ದು. ಹಾಕಿ ಎಷ್ಟೋ ಕೇಸುಗಳು, ಮೊನ್ನೆ ಕೂಡ ಯಾರೋ ಬಂದಿದ್ರು ಬೆಂಗಳೂರು, ಅದು ಚಿಕ್ಕಬಳ್ಳಾಪುರದಿಂದ, ಪ್ರಾಬ್ಲಮ್ಸ್ ಹೀಗಾಗ್ಬಿಡ್ತದೆ. ಹಾಗೆ ಮಾಡಬಾರ್ದು. ಈಗ ಏನ್ ಮಾಡಬಹುದು, ಆವಾಗ ಬಿ ಎ ಜೊತೆ ಸೌಹಾರ್ದಯುತವಾಗಿ ಇಬ್ರು ಮಾತುಕತೆ ಮಾಡಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಒಂದು, ಅವನು ತೆಂಗಿನ ತೋಟ ಮಾಡಿದ್ದಾನೆ, ಇವನು ತೆಂಗಿನ ತೋಟ ಮಾಡಿದ್ದಾನೆ. ಅಪ್ಪ ನನ್ನ ಜಾಗ ಇಲ್ಲಿ ಬರ್ತೀನಿ, ನಿನ್ ಜಾಗ ಅಲ್ಲಿ ಹೋಗು. ಇಲ್ದಿದ್ರೆ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು, ಮತ್ತೆಲ್ಲ ಪ್ರಾಬ್ಲಮ್, ಅಲ್ಲಿ ಓಡಾಡ್ಬೇಕು, ಅಲ್ಲಿ ದುಡ್ಡು ಕೊಡ್ಬೇಕು, ಅಲ್ಲಿ ರಗಳೆ. ಇವರೇ ಬಗೆಹರಿಸ್ಕೊಳ್ಬಹುದು. ಸಪೋಸ್ ಇವನ್ ತೆಂಗಿನ ತೋಟ ಮಾಡಿದ್ದಾನೆ, ಅವನು ಏನೂ ಮಾಡಿಲ್ಲ, ಇವನನ್ನ ಅಲ್ಲಿಗೆ ಹೋಗು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇವ ತೆಂಗಿನ ತೋಟಕ್ಕೆ ದುಡ್ಡು ಹಾಕಿದ್ದಾನೆ. ಒಂದು, ಅವನು ಆ ದುಡ್ಡು ಖರ್ಚು ಇತ್ಯಾದಿಗಳೆಲ್ಲ ಇವನಿಗೆ ಕೊಡ್ಬೇಕು. ಕೊಟ್ಬಿಟ್ಟು ಇವನ ಮನೆ ಒಲಿಸಿ. ಎಷ್ಟೋ ಸಲ ಬಿ ಒಪ್ಪಲ್ಲ, ಯಾಕೆಂದ್ರೆ ಅವನಿಗೆ ಒಂಥರ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ. ಆಗ ಏನ್ ಮಾಡ್ಬೋದು, ಆಯ್ತಪ್ಪ ನೀನು ಆ ಜಾಗದಲ್ಲಿರು, ನಾನು ಈ ಜಾಗದಲ್ಲಿ ಇರ್ತೀನಿ, ಬೇಕಾದ್ರೆ ಎಕ್ಸ್ಚೇಂಜ್ ಡೀಡ್ ಬರ್ಕೊಂಡು ಬಿಡ್ಬೋದು. ಅಣ್ಣ ತಮ್ಮಂದ್ರು ಅಷ್ಟೇನೆ, ಪಾಲು, ಅದಕ್ಕೆ ನಾನು ಹೇಳೋದು, ಪಾಲು ಮಾಡಿಕೊಳ್ಳುವಾಗಲೇ ಅವನು, ಇದು ಬಹಳ ಕಡೆಗಳಲ್ಲಿ ಪ್ರಾಬ್ಲಮ್ಸ್ ಇದು. ಇದಕ್ಕೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ಆಫ್ 1966 ಏನಿದೆ, ಅದರಲ್ಲಿ 36 ರೂಲ್ 36 ಕ್ಲಾಸ್ 1 ಅಲ್ಲಿ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾನೆ. ಏನಂತ ಅಂತಂದ್ರೆ ಅರಿಥಮೆಟಿಕಲ್ ಎರರ್ ಮತ್ತು ಕ್ಲರಿಕಲ್ ಎರರ್. ಎಷ್ಟೋ ಸಲ ಎ ಜಾಗದಲ್ಲೇ ಎ ಇರ್ತಾನೆ, ಬಿ ಜಾಗದಲ್ಲೇ ಬಿ ಇರ್ತಾನೆ. ಆದರೆ ಸರ್ವೆ ರೆಕಾರ್ಡ್ ಅಲ್ಲಿ ಎದನ್ನ ಬಿಗೆ, ಬಿದನ್ನ ಎಗೆ ಬರೆದ್ಬಿಟ್ಟಿರ್ತಾರೆ. ಅದು ತಪ್ಪು, ಕ್ಲರಿಕಲ್ ಎರರ್ ಅದು. ಅದನ್ನ ತಿದ್ದುಪಡಿ ಮಾಡೋ ಅಧಿಕಾರ DDLRಗಿದೆ. ಅದಕ್ಕೆ ಮೊನ್ನೆ ಯಾರೋ ಬಂದಿದ್ರು, ಡೆಪ್ಯೂಟಿ ಡೈರೆಕ್ಟರ್ ಬರೀತಾನೆ, ಅಯ್ಯೋ ಅದು ಇಷ್ಟು ವರ್ಷಗಳ ನಂತರ ಬಂದಿದೆ ಅಂತ. ಆ ಡೆಪ್ಯೂಟಿ ಡೈರೆಕ್ಟರ್ಗೆ ಈ ಮೂಲಕ ನಾನು ಹೇಳೋದೇನು ಅಂದ್ರೆ, ಅದಕ್ಕೆ ಲಿಮಿಟೇಷನ್ ಹೇಳಲಿಲ್ಲ. ಯಾವಾಗ ಅದು ಅವರಿಗೆ ಬೆಳಕಿಗೆ ಬರುತ್ತಲ್ಲ ಆವಾಗ ಅವರು ಬರ್ಬೋದು. ಅದುವರೆಗೆ ಇವರು ಯಾರು RTC ನಲ್ಲಿಯೂ ಬಂದಿರುತ್ತೆ, ಇವೊಂದು RTC ನಲ್ಲಿ ಬಂದಿರುತ್ತೆ. ಆಯ್ತಾ, ಇದು ಯಾವುದು ಹಿಸ್ಸಾ ನಂಬರ್ 1 ನಂದಿನಿ ಅಂತ ಬರೀಬೇಕು, MRS ಅಂತ ಬರೆದ್ಬಿಟ್ಟಿದ್ದಾನೆ. ಹಿಸ್ಸಾ ನಂಬರ್ 2 ಅಲ್ಲಿ MRS ಅಂತ ಬರೆಯೋ ಬದಲು ನಂದಿನಿ ಬರೆದಿದ್ದಾನೆ. ಆಗ ಇಬ್ರು ಒಪ್ಪಿಗೆ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಯಾಕೆ, ಜಾಗ ಏನು ಬದಲಾವಣೆ ಆಗ್ತಾ ಇಲ್ಲ. ನಿಮ್ ಜಾಗದಲ್ಲಿ ನೀವಿದ್ದೀರಿ, ನನ್ನ ಜಾಗದಲ್ಲಿ ನಾನೇ ಇದ್ದೀನಿ. ಕ್ಲರಿಕಲ್ ಎರರ್ ಆಗಿದೆ. ನಿಮ್ ಜಾಗಕ್ಕೆ ನಾನು, ನನ್ನ ಜಾಗಕ್ಕೆ ನೀವು ಅಂತ ಬರೆದಿದ್ದಾನೆ. ಅದು ತಪ್ಪಾಗಿರೋದು ಅವ್ರದ್ದು. ಅದನ್ನು ತಿದ್ದುಪಡಿ ಮಾಡಬೇಕಾದ ಅವ್ರ ಕೆಲಸ, ಡೆಪ್ಯೂಟಿ ಡೈರೆಕ್ಟರ್ದು. ಅದಕ್ಕೆ ಅವರಿಗೆ ಆ ಪ್ರಾವಿಷನ್ ಕೊಟ್ಟಿರೋದು, ಬೇರೆ ಯಾರಿಗೂ ಕೊಟ್ಟಿಲ್ಲ. ಅವರು ಅದನ್ನು ಮಾಡೋದು ಬಿಟ್ಟು ಅದನ್ನು ತಿರಸ್ಕಾರ ಮಾಡಿದೆ ಅಂತ ಬರೆದು ಬಿಡ್ತಾರೆ. ಎಲ್ಲಿಗೆ ಹೋಗ್ಬೇಕು? ಕಾನೂನು ಇರೋದು ಅನುಕೂಲ ಮಾಡಿಕೊಡೋದಿಕ್ಕೆ. DDLR ಇಂದು ಅದೇನೋ ಅದನ್ನು ತೋರಿಸೋದಿಕ್ಕಲ್ಲ ಅಧಿಕಾರ. ಅರೆ ಇಷ್ಟು ವರ್ಷ ಲೇಟ್ ಆಗಿದೆ ಅಂತಕ್ಕೆ ಲಿಮಿಟೇಷನ್ ಹೇಳಲಿಲ್ಲ ಅವನು. ಯಾವಾಗ ಗಮನಕ್ಕೆ ಬಂತು ಇಷ್ಟು ವರ್ಷದೊಳಗೆ ಬರಬೇಕು ಅಂತೇನಿಲ್ಲ, ಎಲ್ಲೂ ಇಲ್ಲ. ಆಗ ಡೆಪ್ಯೂಟಿ ಡೈರೆಕ್ಟರ್ ಕೆಲಸ ಏನು, ಸ್ಪಾಟ್ ನೋಡೋದು. ಹೌದಲ್ರಿ, ಆ ಜಾಗದಲ್ಲಿ ಇವರೇ ಇದ್ದಾರೆ, ಈ ಜಾಗದಲ್ಲಿ ಇವರೇ ಇದ್ದಾರೆ, ನಮ್ಮಲ್ಲಿ ತಪ್ಪಾಗಿದೆ, ತಿದ್ದುಪಡಿ ಮಾಡು. ಆ ರೀತಿ ಅರಿಥಮೆಟಿಕಲ್ ಎರರು ಇರಬಹುದು, ಅದು ತಿದ್ದುಪಡಿ ಮಾಡೋದು ಅವ್ರ ಕೆಲಸ, ಲಿಮಿಟೇಷನ್ ಇಲ್ಲ. ಆ ರೀತಿನಲ್ಲಿ ಇನ್ ಕೆಲವು ಕಡೆಗಳಲ್ಲಿ ನಮಗೆ ಅಧಿಕಾರ, ಅಲ್ಲಿ ಚಕ್ಕುಬಂದಿ ಬರೆದಿರುತ್ತಾರೆ, ಈ ಕಡೆ ಒಂದು ಕಾಲುವೆ, ಈ ಕಡೆನೂ ಒಂದು ಕಾಲುವೆ ಹೋಗಿದೆ, ಮಧ್ಯದ್ದು ಹಣ ನಿಂಗೆ, ಕಾಲುವೆಯಿಂದ ಆಚೆಗೆ ನಂದು.
ಅಂತ ತಮ್ಮ ಬರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ನೋಡಿದ್ರೆ ಇದು ನಿಜಕ್ಕೂ 8 ಎಕರೆ ಇದೆ, ಅವನು 4 ಎಕರೆ ಇದೆ ಅಂತ ತಿಳ್ಕೊಂಡಿದ್ದಾನೆ, ತಂದು 8 ಎಕರೆ ಇದೆ ಅಂತ ತಿಳ್ಕೊಂಡಿದ್ದಾನೆ. ಅಲ್ಲಿ ವಿಸ್ತೀರ್ಣ ಮುಖ್ಯ ಅಲ್ಲ, ಚಕ್ಕು ಬಂದಿ ಬರೆದು ಬಿಟ್ಟಿದ್ದಾರೆ. ಚಕ್ಕು ಬಂದಿ ಈಚೆಗೆ ನೀನು, ಚಕ್ಕು ಬಂದಿ ಈಚೆಗೆ ನಾನು ಅಂತ. ಅದಕ್ಕೆ ADLR ಅಂತಾರಂತೊಬ್ರು, ನಾನೇ ಸಿವಿಲ್ ಕೋರ್ಟ್ ಕಣ್ರಿ, ನಂಗೆ ಅಧಿಕಾರ ಇದೆ ಕಣ್ರಿ. ನೋ, ಅನುಭವ ಈ ರೀತಿ ಇದ್ದಾಗ ಚಕ್ಕು ಬಂದಿ ಏನಿದೆ ಅದನ್ನ ಬದಲಾವಣೆ ಮಾಡೋ ಅಧಿಕಾರ ಅಲ್ಲಿರುವಂತ ಚಕ್ಕು ಬಂದಿಲ್ ತಪ್ಪಾಗಿದ್ರೆ ಯಾರು ಹಕ್ಕು ಕೇಳ್ತಾ ಇದ್ದಾನೆ, ಚಕ್ಕು ಬಂದಿಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾನೆ, ಸಿವಿಲ್ ಕೋರ್ಟಿಗೆ ಹೋಗ್ಬೇಕು. ಸಿವಿಲ್ ಕೋರ್ಟ್ ನಲ್ಲಿ ಹೋಗಲ್ಲ ಅವರು. ಯಾಕೆಂದ್ರೆ ಇಲ್ಲಿ ಏನಾದ್ರೂ ವ್ಯವಹಾರ ಮಾಡಿ ಅದನ್ನೇನೋ ಬದಲಾವಣೆ ಮಾಡ್ಕೊಂಡ್ಬಿಡೋಣ ಅಂತ ಹೋಗ್ತಾರೆ. ಅದು ತಪ್ಪೆ, ಬರೋಲ್ಲ. ADLRಗಳಿಗೆ, DDLRಗಳಿಗೆ, DC-ಗಳಿಗೆ ಯಾರಿಗೂ ಅಧಿಕಾರ ಇಲ್ಲ, ಗೊತ್ತಾಯ್ತಾ? ADLR, DDLR ಇವರುಗಳಿಗಿರೋದು ಬೇರೆ ಅಧಿಕಾರ, ಸರ್ವೆ ವಿಚಾರಕ್ಕೆ. ಹಾಗೆ ನೋಡಿದ್ರೆ ಹೆಚ್ಚಿನ ಅಧಿಕಾರಗಳು ತಹಶೀಲ್ದಾರಿಗೆ, AC, DC-ಗಿದೆ. ಇಷ್ಟಿದ್ರೂ ಅವರುಗಳಿಗೆ ಪವರ್ ಇಲ್ಲ, ನನಗೆ ಪವರ್ ಇದೆ ಅಂತ ADLR. ಅದು ಹೊಸದಾಗಿ ಬಂದಿರುವಂತ ಅಧಿಕಾರಿಗಳಂತೂ ಇನ್ನೂ ದಬಾವಣೆ ಮಾಡಿ ಕಾನೂನೆಲ್ಲ ನಮಗೆ ಗೊತ್ತು ಕಣ್ರಿ, ನೀವೇನ್ ಹೇಳ್ತೀರಿ ಅಂತಲೂ ಮಾತಾಡೋದನ್ನು ಕೇಳಿದ್ದೀನಿ. ಈ ರೀತಿನಲ್ಲಿ ಬದಲಾವಣೆಗಳು ಆಗ್ತವೆ. ಯಾಕೆಂದ್ರೆ ನಮ್ಮ ರೈತರುಗಳ ಬೇಜವಾಬ್ದಾರಿ. ಅವರು ಉಳುಮೆ ಮಾಡೋದೊಂದನ್ನೇ ನೋಡ್ತಾರೆ, ಎಲ್ಲಿದ್ದೀನಿ, ಏನು ಕತೆ, ಕಾನೂನು ಪ್ರಕಾರವಾಗಿ ಇದೇವಿಯೇ, ಏನ್ ಕತೆ. ಅದಕ್ಕೆ ಈ ಹಿಂದಿನ ಎಪಿಸೋಡ್ಗಳಲ್ಲೂ ಹೇಳಿದ್ದೀನಿ ನಂದಿನಿ, ಯಾರೇ ನೆಲಕ್ಕೆ ಹೋಗುವಂಥವ್ರು, ಕೇವಲ ಜಮೀನಲ್ಲ ಸೈಟು ಅಷ್ಟೇನೆ, ಲೇಔಟ್ ಪ್ಲಾನ್ ತಗೊಳ್ಳಿ, ಜಾಗ ನೋಡಿ 10 ಸಲ ಅದನ್ನು ವೆರಿಫೈ ಮಾಡಿ, ನೆಲದಲ್ಲಿ ಅದೇ ಸೈಟು ಅಂತ ಖಾತ್ರಿ ಮಾಡ್ಕೊಳ್ಳಿ, ಮಾಡಿಕೊಂಡು ದುಡ್ಡು ಚೆಲ್ಲಿ. ಸುಮ್ಮನೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ ಒದ್ದಾಡಬೇಡಿ. ಆ ಜಾಗ ಕರೆಕ್ಟ್ ಅಂತ ವೆರಿಫೈ ಮಾಡಿ. ಯಾಕೆಂದ್ರೆ ಇಂಥ ವಿಚಾರಗಳಲ್ಲಿ ನೆಲವೇ ಇಂಪಾರ್ಟೆಂಟ್, ನಿಮ್ಮ ದಾಖಲೆಗಳಲ್ಲ. ದಾಖಲೆಗಳು ಇರುತ್ತೆ, ಚಕ್ಕುಬಂದಿ ಬರೆದಿರ್ತಾನೆ, ಎಲ್ಲೋ ಒಂದ್ ಕಡೆ ಇವರು ಇದ್ಬಿಡ್ತಾರೆ. ಆ ಚಕ್ಕುಬಂದಿಗಳನ್ನ ಬರೆಯೋದಿಕ್ಕೂ ಕೂಡ ನಿಖರತೆ ಇರೋಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಲ್ಲಿ ಹೋಗ್ಬೇಕು. ಇಂಥ ಸಮಸ್ಯೆಗಳು ಬಂದಾಗ ಬೇರೆ ಯಾರ್ದಾದ್ರೂ ಸಮ್ಮರಿ ಹೇಳೋದಾದ್ರೆ, ಬೇರೆ ಯಾರ್ದಾದ್ರೂ ಜಾಗ ಆಗಿದ್ರೆ ಅವ್ರ ಜೊತೆ ಮಾತಾಡಿ ಅಲ್ಲೇ ಬಗೆಹರಿಸ್ಕೊಳ್ಳಿ. ಇಲ್ಲ ಕೋರ್ಟಿಗೆ ಹೋಗ್ತೀರಾ, ಕೋರ್ಟ್ನಲ್ಲಿ ಅಡ್ವರ್ಸ್ ಪೊಸೆಷನ್ ಕೇಳಕ್ ಬರೋಲ್ಲ. ಸರ್ವೆ ಆಗದೇನೆ ಗಡಿಗಳು ನಿಖರವಾಗಿ, ಕರ್ನಾಟಕ ಹೈಕೋರ್ಟಿನ ಡಿಸಿಷನ್ ಇದೆ, ಇಬ್ರು ಮಧ್ಯೆ ಸರ್ವೆ ಆಗಿ ಗಡಿ ಗುರುತಾಗದೇನೆ ಇವನ ಜಾಗ ಯಾವುದು, ಅವನ ಜಾಗ ಯಾವುದು ಅಂತ ನಿಖರವಾಗಿ ಗೊತ್ತಿಲ್ಲದೆ ಇರೋ ಹೊತ್ತಿನಲ್ಲಿ ಅಡ್ವರ್ಸ್ ಪೊಸೆಷನ್ ಪ್ರಶ್ನೆ ಬರಲ್ಲ. ಆದ್ರಿಂದ ಆ ಸಂದರ್ಭಗಳನ್ನ ನೋಡಿಕೊಂಡು ವ್ಯವಹಾರ ಮಾಡಿಕೊಳ್ಳೋದು ಒಳ್ಳೆಯದು. ಜಾಗನ್ನ ಒಂದು ಬಿಟ್ಕೊಡೋಕ್ಕಾದ್ರೆ ಬಿಟ್ಕೊಂಡು, ಅಂದ್ರೆ ಇಬ್ರು ಖುಷ್ಕಿಲ್ಲೇ ಇದ್ದೀರಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಹೊಡೆದಾಡಬೇಡಿ, ಕೋರ್ಟುಗಳಿಗೆ ಹೋಗಬೇಡಿ, ಲಾಯರ್ಗಳಿಗೆ ಹಣ ಚೆಲ್ಲಬೇಡಿ, ಆಯ್ತಾ? ಅವರ ಮನೆಗಳು, ದೇವಸ್ಥಾನಗಳೆಲ್ಲ ಕೋರ್ಟುಗಳು ಕೂಡ ಒಳ್ಳೆ ಜಾಗಗಳೇನಲ್ಲ, ಅಲ್ಲಿ ಹೋಗಿ ಸುಮ್ಮನೆ ದಿನಗಟ್ಟಲೆ ಆಯುಷ್ಯ ವೇಸ್ಟ್ ಮಾಡ್ಕೊಳ್ಬೇಡಿ. ಕೋರ್ಟ್ನಲ್ಲಿ ಅನಿವಾರ್ಯ ಆಯ್ತಾ, ಹೋಗಿ ನ್ಯಾಯಸ್ಥಾನದಲ್ಲಿ ನ್ಯಾಯ ಕೇಳಿ. ಇಲ್ಲದೆ ಇದ್ರೆ ಸೆಟಲ್ಮೆಂಟು, ಅಣ್ಣ ತಮ್ಮಂದ್ರು ಬಗೆಹರಿಸ್ಕೊಳ್ಳೋದು ನೋಡಿ. ಜಮೀನ್ ತಗೊಂಡ್ಬಿಟ್ಟಿದ್ದೀರಿ, ತಗೊಳ್ಳೋ ಹೊತ್ತಿಗೆನೆ ನೋಡ್ಕೊಳ್ಳಿ, ಇನ್ಮೇಲಾದ್ರೂ ತಗೊಂಡು ಸೆಟಲ್ ಮಾಡ್ಕೊಳ್ಳಿ ಅಂತ ನನ್ನ ಅವರಿಗೆ ಸಲಹೆ. ಓಕೆ ಸರ್, ಕೇಳಿದಂತ. ಆಮೇಲೆ ಯಾಕೆ ಇಷ್ಟೊಂದು ಉದ್ದ ಹೇಳಿದ್ದೀನಿ ಅಂದ್ರೆ, ಇದು ಒಬ್ಬನ ಸಮಸ್ಯೆ ಅಲ್ಲ, ಇಂಥದ್ದು ಬೇರೆ ಇನ್ನೂ ಹೇಳ್ತಾ ಹೋದ್ರೆ ಇಂಥದ್ದು ನೂರಾರು ಸಮಸ್ಯೆಗಳಿದೆ. ಇದಕ್ಕೆ ಇದೇ ರೀತಿಯ ಪ್ರಶ್ನೆ, ಸಾಕಷ್ಟು ಪ್ರಶ್ನೆಗಳು, ಸ್ವಲ್ಪ ಬದಲಾವಣೆ ಇದೆ. ಆ ಎಲ್ಲಾ ಬದಲಾವಣೆಯ ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ಈಗ ಅದಕ್ಕೆ ಕೊಡೋ ಪ್ರಯತ್ನ, ಅದಕ್ಕಾಗಿ ಪ್ರವಚನ ಮಾಡುವುದಲ್ಲ, ಇದು ಜನಕ್ಕೆ ಎಜುಕೇಟ್ ಮಾಡ್ಲಿಕ್ಕೆ ನೋಡ್ತಾ ಇರೋದು. ಅದನ್ನ ದಯಮಾಡಿ ಅಸಹನೆಯಿಂದ ಕೇಳಬೇಡಿ, ಸಹನೆಯಿಂದ ನೋಡಿ. ನೀವು ಒಬ್ಬರೇ ಅಲ್ಲ, ನೀವು ನಿರೀಕ್ಷೆ ಮಾಡೋ ಉತ್ತರವನ್ನಲ್ಲ, ಬೇರೆ ಬೇರೆ ಉತ್ತರಗಳನ್ನ. ಯಾಕೆಂದ್ರೆ ನನ್ನ ಆಫೀಸ್ಗಳಿಗೆ ಬಂದು ಫೋನ್ನಲ್ಲಿ ಪ್ರಶ್ನೆ ಕೇಳ್ತಾರೆ ನಂದಿನಿ, 2 ನಿಮಿಷದಲ್ಲಿ ಅಷ್ಟೇ ಅಂತ ಅನ್ಸುತ್ತೆ. ಅವರು ನಿಜಕ್ಕೂ ನನ್ನ ಆಫೀಸಿಗೆ ಬರ್ತಾರಲ್ಲ, ಆಗ ನೋಡುವಾಗ ಬಾಲ ಕಂಡಿರುತ್ತಲ್ಲ, ಇದು ಇಲಿ ಬಾಲ ಅಂತ ತಿಳಿದಿರ್ತೀನಿ, ಆನೆ ಬಿದ್ದಿರುತ್ತಲ್ಲಿ. ಹಾಗಾಗಿ ಎಲ್ಲರನ್ನೂ ಕುರಿತು ಉತ್ತರ ಕೊಡ್ಲಿಕ್ಕೆ ಮಾಡೋ ಪ್ರಯತ್ನ. ಆದ್ರಿಂದ ಈ ಪ್ರವಚನವನ್ನ ಸಹನೆಯಿಂದ ಕೇಳಕ್ಕೆ ಹೇಳಿ ನಿಮ್ಮ ಶ್ರೋತೃಗಳಿಗೆ. ಆಗ್ಲಿ ಸರ್, ಆಗ್ಲಿ. ಒಂದು ಪ್ರಶ್ನೆ, ಸೈಡಿಗೆ ಹೋಗಿ ಅಂತ. ಸೈಡಿಗೆ ಹೋಗೋ ಅಗತ್ಯ ಇಲ್ಲ, ಸೈಡ್ ನಲ್ಲೇ ಇದೇವೆ ನಾವು, ಆಯ್ತಾ? ಅವ್ರಿಗೆ ಹೇಳ್ಬಿಡಿ. ಒಂದು ಪ್ರಶ್ನೆ ನಾನಾ ರೀತಿಯಲ್ಲಿ ಉತ್ತರ, ಅಂದ್ರೆ ಬೇರೆ ಬೇರೆ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಯಾವ ರೀತಿ ಸಮಸ್ಯೆನ ಬಗೆಹರಿಸ್ಕೋಬಹುದು ಅನ್ನೋದನ್ನ ಮಾಹಿತಿಯನ್ನ ನೀಡಿದೀರಾ.
ಧನ್ಯವಾದಗಳು ಸರ್. ಆಯ್ತು, ಧನ್ಯವಾದಗಳು. ಇದೇ ರೀತಿ ಕಾನೂನಿನ ಸಲಹೆ ಹಾಗೂ ಮಾಹಿತಿ ಬೇಕಾದಲ್ಲಿ ನಿಮ್ಮ ಪ್ರಶ್ನೆಗಳಿದ್ರೆ ಈ ಕೂಡಲೇ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ನಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲೇನೆ ಟೈಪ್ ಮಾಡಿ ಹಾಕಿ. ಯಾಕಂದ್ರೆ ಎಷ್ಟೋ ಜನ ಏನ್ ಪ್ರಶ್ನೆ ಕಳಿಸಿರ್ತಾರೆ ಅನ್ನೋದನ್ನೇ ಓದಕ್ಕೆ ಅದು ರೀಡೇಬಲ್ ಇರೋದಿಲ್ಲ, ಅದನ್ನ ನಾವು ಉಚ್ಚಾರ ಕೂಡ ಮಾಡ್ಲಿಕ್ಕಾಗಲ್ಲ, ಆ ರೀತಿ ಇರುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿಯೇ ಮೆಸೇಜ್ ಹಾಕಿ, ಕನ್ನಡದಲ್ಲೇನೆ ಕಾಮೆಂಟ್ ಹಾಕಿ, ಆ ಪ್ರಶ್ನೆಗಳನ್ನ ನಾವು ಓದಿ ಅದಕ್ಕೆ ಸಲಹೆಗಳನ್ನ ಮಾಹಿತಿಯನ್ನ ನೀಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.